ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಹೊಟ್ಟೆ ನೋಡಿ ಕೆಲವರು ಡಿಸೈಡ್ ಮಾಡ್ತಾರೆ ಮಗು ಬೆಳೀತಾ ಇದೆ, ಚೆನ್ನಾಗಿ ಬೆಳೀತಾ ಇದೆಯೋ ಇಲ್ವೋ, ಮಗು ಬೆಳವಣಿಗೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಸೊ ಕೆಲವರು ಏನು ಮಾಡ್ತಾರೆ, ತುಂಬ ಚಿಕ್ಕ ಹೊಟ್ಟೆ ಕಾಣಿಸ್ತಾ ಇದ್ರೆ ಹೊಟ್ಟೆಲೇನು ಮಗು ಬೆಳೀತಾ ಇದೆಯೋ ಇಲ್ವೋ, ಸೊ ಮಗು ಬೆಳವಣಿಗೆ ಚೆನ್ನಾಗಿದೆಯೋ ಇಲ್ವೋ ಅಂತೆಲ್ಲ ಸಾವಿರ ಪ್ರಶ್ನೆ ಕೇಳ್ತಾರೆ ನಿಮಗೆ. ಹಾಗೆ ತುಂಬ ದೊಡ್ಡ ಹೊಟ್ಟೆ ಇದ್ದರೆ ಮಗು ಹೊಟ್ಟೆ ಒಳಗಡೆ ತುಂಬ ದಪ್ಪ ಆಗಿ ಬೆಳೆದಿದೆ, ವೆಯ್ಟ್ ಜಾಸ್ತಿ ಇರುತ್ತೆ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನಿಮಗೆ ತುಂಬ ಡೌಟ್ ಬರುತ್ತೆ. ಒಂದೊಂದ್ಸತಿ ಪ್ರೆಗ್ನೆನ್ಸಿಯಲ್ಲಿ ಕೆಲವ್ರಿಗೆ ಹೊಟ್ಟೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಕೆಲವರಿಗೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಇದು ಯಾವ ರೀಸನ್ಸ್ಗೆ ಹೊಟ್ಟೆ ಒಳಗಡೆ ಮಗು ನಿಮಗೆ ಆರೋಗ್ಯವಾಗಿ ಬೆಳೀತಾ ಇದೆಯಾ ಅಂತೆಲ್ಲ ಸಾವಿರ ಪ್ರಶ್ನೆ ಬರುತ್ತೆ ನಿಮ್ಮ ತಲೆಯಲ್ಲಿ. ಸೊ ನೀವು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇವಾಗ ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಸೊ ಏನು ಅಂದರೆ, ನಿಮ್ಗೆ ಹೊಟ್ಟೆ ಚಿಕ್ಕದಾಗಿ ಕಾಣಿಸ್ತಿದೆ ಅಂದರೆ ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೊಟ್ಟೆ ಯಾಕೆ ಚಿಕ್ಕದಾಗಿ ಕಾಣಿಸುತ್ತೆ ಅಂದರೆ, ನೀವೇನಾದ್ರೂ ಪ್ರೆಗ್ನೆನ್ಸಿಗಿಂತ ಮುಂಚೆ ಸಣ್ಣ ಇದ್ದರೆ, ಅಂದರೆ ಒಂದು 50 kg 55 kg ಒಳಗಡೆ ಇದ್ದೀರಾ, ಅಥವಾ 45 kg ಇದ್ದೀರಾ, 49 kg ಇದ್ದೀರಾ, 50 kg ಒಳಗಡೆ ಇದ್ದೀರಾ. ಸೊ 40 to 50 kg ಅಥವಾ 55 kg ತನಕ ಇದ್ದೀರಾ ಅಂದರೆ ನಿಮಗೆ ಹೊಟ್ಟೆ 5 ತಿಂಗಳಿಂದ 6 ತಿಂಗಳಿಗೆ ಬರೋ ತನಕನೂ ನಿಮಗೆ ಅಷ್ಟು ಹೊಟ್ಟೆ ಕಾಣಿಸಲ್ಲ. ನೀವು 4 months ಪ್ರೆಗ್ನೆನ್ಸಿಯಲ್ಲಿ ಇದ್ರೂ ನಿಮ್ಮ ಹೊಟ್ಟೆ ಅಷ್ಟಾಗಿ ಕಾಣಿಸ್ತಾ ಇರಲ್ಲ, ಎಲ್ಲೋ ಒಂದು ಚೂರು ಕಾಣಿಸ್ತಾ ಇರುತ್ತೆ. ಯಾಕೆ ಅಂದರೆ ನಿಮಗೆ ಹೊಟ್ಟೆಯಲ್ಲಿ ಫ್ಯಾಟ್ ಕಂಟೆಂಟ್ ಇರಲ್ಲ, ಅಂದರೆ ಎಕ್ಸ್ಟ್ರಾ ಸ್ಕಿನ್ ಇರಲ್ಲ. ಸೊ ಆವಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಮಗು ಬೆಳೀತಾ 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 4 monthsಗೆ ಏನಿಲ್ಲ ಅಂದರೂ ಇಷ್ಟು ಸೈಜಲ್ಲಿ ಇರುತ್ತೆ. ಸೊ ಅಷ್ಟು ಸೈಜ್ಗೆ ನಿಮ್ಮ ಹೊಟ್ಟೆ ದಪ್ಪ ಆಗಬೇಕು ಅಂತ ಏನೂ ಇಲ್ಲ. ಅದು ಹೊಟ್ಟೆ ಒಳಗಡೆ ಆರಾಮಾಗಿ ಆ ಗರ್ಭಕೋಶದಲ್ಲಿ ಸ್ಪೇಸ್ ಸಿಗುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ಹೊಟ್ಟೆ ಅಷ್ಟು ಕಾಣಿಸಲ್ಲ, ಚಿಕ್ಕದಾಗಿ ಕಾಣಿಸುತ್ತೆ. ನಿಮಗೆ ಒಂದು 7 months 8 monthsಗೆ ಬಂದಾಗ ನಿಮಗೆ ಹೊಟ್ಟೆ ಒಂದು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಮಗು ಒಳಗಡೆ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೀತಾ ಇರುತ್ತೆ, ಯಾವ ಮಂತಿಗೆ ಎಷ್ಟು ವೆಯ್ಟ್ ಇರಬೇಕೋ ಅಷ್ಟು ಇರುತ್ತೆ. ನಿಮ್ಗೇನಾದ್ರು ಸ್ಕ್ಯಾನಿಂಗಲ್ಲಿ ಡಾಕ್ಟರ್ ಮಗು ಚೆನ್ನಾಗಿ ಬೆಳೀತಾ ಇಲ್ಲ ಅಂತ ಹೇಳಿದಾರಾ, ಅಥವಾ ಮಗು ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿದಾರೆ, ಅದೆಲ್ಲ ಏನು ಹೇಳ್ದಲೆ ಜಸ್ಟ್ ನೀವು ಹೊಟ್ಟೆ ನೋಡಿ ಡಿಸೈಡ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ತಪ್ಪಿದೆ. ಹಾಗೆ ತುಂಬ ಜನ ಇದು ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ನಿಮ್ಮ ಹೊರಗಡೆ ನಿಮ್ಮ ಅಥವಾ ರಿಲೇಷನಲ್ಲಿ ಮನೇಲೇ ಆಗಲಿ ಹೊಟ್ಟೆ ನೋಡಿದ ತಕ್ಷಣ ನಿಮ್ಮ ಹೊಟ್ಟೆ ಚಿಕ್ಕದಾಗಿದೆ, ನೀನು 5 ತಿಂಗಳು ಅಂತ ಅಂತೀಯ, ಹಂಗೆ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡಿ ಅಥವಾ ಎದ್ರುಕೋಬೇಡಿ. ನಿಮ್ಮ ಮಗು ಹೊಟ್ಟೆ ಒಳಗಡೆ ಆರಾಮಾಗಿ ಬೆಳೀತಾ ಇರುತ್ತೆ. ನೀವು ಸಣ್ಣ ಇರೋದ್ರಿಂದ ಕಾರಣ ನಿಮ್ಮ ಹೊಟ್ಟೆ ಬೆಳೆದಾಗ ಅದು ನಿಮಗೆ ಜಾಸ್ತಿ ಗೊತ್ತಾಗಲ್ಲ. ಸೊ ಹೊಟ್ಟೆ ಒಳಗಡೆ ಇರೋ ಸ್ಪೇಸ್ನ ಮಗು ಕವರ್ ಅಪ್ ಮಾಡ್ಕೊಂಡು ಬೆಳೀತಾ ಬೆಳೀತಾ ಬಂದಾಗ ನಿಮ್ಮ ಹೊಟ್ಟೆ ಕೂಡ ಬೆಳೀತಾ ಬರುತ್ತೆ. ನೀವು 9 monthsಗೆ ಬಂದಾಗ ನಿಮಗೊಂದು ಹೊಟ್ಟೆ ಕಾಣಿಸುತ್ತೆ. ಸೊ 9 monthsಲ್ಲಿ ನಿಮಗೆ ಎಷ್ಟು ಮಗು ಬೆಳೆದಿರುತ್ತೋ ಅಷ್ಟು ಹೊಟ್ಟೆ ನಿಮಗೆ ಕಾಣಿಸುತ್ತೆ. ಹಾಗೆ ಈ ಸಣ್ಣ ಇರೋರಿಗೆ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗಲೇ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಬರೋದು. ಮಗು ಆಟೋಮೆಟಿಕ್ ಆಗಿ ಗರ್ಭಕೋಶದೊಳಗಡೆ ಇರಬೇಕಾದ್ರೆ ಅದು ಎಕ್ಸ್ಪ್ಯಾಂಡ್ ಮಾಡ್ಕೊಂಡೇ ಮಾಡುತ್ತೆ. ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ ನಿಮ್ಮ ಹೊಟ್ಟೆ ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆದಾಗಲೇ ಸ್ಟ್ರೆಚ್ ಮಾರ್ಕ್ಸ್ ಬರೋದು. ಸೊ ಚಿಕ್ಕ ಹೊಟ್ಟೆ ಇರೋರಿಗೆ ಇದೊಂದು ಡೌಟ್ ಇದ್ದೇ ಇರುತ್ತೆ, ಒಳಗಡೆ ಮಗು ಬೆಳೀತಾ ಇದೆಯೋ, ಆರೋಗ್ಯವಾಗಿ ಬೆಳೀತಾ ಇದೆಯೋ, ಅಥವಾ ಕರೆಕ್ಟಾಗಿ ವೆಯ್ಟ್ ಗೇನ್ ಆಗ್ತಿದೆಯೋ ಅಂತ. ಆಮೇಲೆ ಇನ್ನೊಂದು, ತುಂಬ ದಪ್ಪ ಇರ್ತಾರೆ ಅವರಿಗೆ 5 ತಿಂಗಳು 6 ತಿಂಗಳಾದ್ರೂ ಸೇಮ್ ಹೊಟ್ಟೆ ಕಾಣಿಸ್ತಾ ಇರುತ್ತೆ. ಸೊ ಅವರಿಗೆ ಬೇಬಿ ಬಂಪ್ ಅನ್ನೋದೇ ಕಾಣಿಸ್ತಾ ಇರಲ್ಲ. ಸೊ ಕುಳ್ಳಕ್ಕಿರ್ತಾರೆ, ದಪ್ಪ ಇರ್ತಾರೆ, ಹೊಟ್ಟೆ ಕಾಣಿಸ್ತಾ ಇರಲ್ಲ, ಸೇಮ್ ಅವ್ರದ್ದು ಹೊಟ್ಟೆ ಎಷ್ಟಿರುತ್ತೆ ಅಷ್ಟೇ. ಸೊ ಅವ್ರಿಗೇನಿರುತ್ತೆ ಅಂದರೆ ಅವ್ರಿಗೆ ಹೊಟ್ಟೆ ಆಲ್ರೆಡಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಸೊ ಅವ್ರಿಗೆ 6 ತಿಂಗಳು 7 ತಿಂಗಳಿಗೆ ಮಗು ಬೇಕಾಗಿರೋ ಜಾಗ ಆಲ್ರೆಡಿ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಸಿಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಮಗು ಅದು ಎಷ್ಟಿದೆ ಜಾಗ ಅಷ್ಟರಲ್ಲಿ ಬೆಳೀತಾ ಇರುತ್ತೆ. ಆಲ್ಮೋಸ್ಟ್ ಅವ್ರಿಗೆ 9 months ತಲುಪಿದಾಗ ಮಗು ಜಾಸ್ತಿ ಬೆಳೆದಿರುತ್ತೆ, ಅಂದರೆ 2.5-3 kg ತನಕ ಬೆಳೆದಿದ್ದಾಗ ಮಗುಗೆ ಹೊಟ್ಟೆಯಲ್ಲಿ ಜಾಗ ಸಾಕಾಗದಿದ್ದಾಗ ಹೊಟ್ಟೆ ಆಟೋಮೆಟಿಕ್ ಆಗಿ ಎಕ್ಸ್ಪ್ಯಾಂಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ರಿಗೆ 9 monthsಲ್ಲಿ ಹೊಟ್ಟೆ ಸ್ವಲ್ಪ ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಪ್ಪ ಇರೋರಿಗೆ ಅವ್ರಿಗೆ 3 months 4 monthsಲ್ಲಿ ಅವ್ರಿಗೆ ಹೊಟ್ಟೆ ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ಸ್ ಇದೆ. ಮಗು ಜಾಸ್ತಿ ಜಾಗ ಇದ್ದರೆ ಜಾಸ್ತಿ ಬೆಳವಣಿಗೆ ಆಗುತ್ತೆ ಅಂತ ಅರ್ಥ ಅಲ್ಲ. ಕೆಲವೊಂದು ಕೇಸಸ್ಸಲ್ಲಿ ಹೊಟ್ಟೆ ತುಂಬ ದಪ್ಪ ಇದ್ರೂ ಒಳಗಡೆ ಮಗು ಬೆಳವಣಿಗೆನೇ ಆಗಿರಲ್ಲ. ನ್ಯೂಟ್ರಿಷನ್ಸ್ ಕೊರತೆಯಿಂದ ಮಗು ಆ ಮಂತ್ಗೆ ಎಷ್ಟು kgs ಇರಬೇಕು ಅಷ್ಟು ವೆಯ್ಟೇ ಇರಲ್ಲ. ಸೊ ಇದು ಕೂಡ ಪ್ರಾಬ್ಲಮ್ ಆಗಿದೆ. ಹೊಟ್ಟೆ ದಪ್ಪ ಇದ್ದಿದ ತಕ್ಷಣ ಮಗು ಆರೋಗ್ಯವಾಗಿ ಬೆಳೀತಾ ಇದೆ, ಹೊಟ್ಟೆ ಸಣ್ಣ ಇದ್ದಿದ ತಕ್ಷಣ ಮಗು ಆರೋಗ್ಯವಾಗಿ ಬೆಳೀತಾ ಇಲ್ಲ ಅಂತ ಅರ್ಥ ಅಲ್ಲ. ಸೊ ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಲ್ಲ. ಹೊಟ್ಟೆ ಒಳಗಡೆ ಗರ್ಭಕೋಶ ಎಷ್ಟು ಆರೋಗ್ಯವಾಗಿದೆ, ನಿಮ್ಮ ಬಾಡಿಯಿಂದ ಮಗುಗೆ ಎಷ್ಟು ನ್ಯೂಟ್ರಿಯೆಂಟ್ ಸಪ್ಲೈ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕೆಲವರು ಎದೆ ಹೊಟ್ಟೆ ಅಂತ ಅಂತಾರೆ. ಸೊ ಅದು ಏನಕ್ಕೆ ಹೇಳ್ತಾರೆ ಅಂದರೆ, ಈಗ ತುಂಬ ಹೈಟ್ ಇರ್ತಾರೆ ನೋಡಿ,
ಅವರಿಗೆ ಹೊಟ್ಟೆ ಜಾಗ ಲೆಂತ್ ಇರುತ್ತಲ್ಲ ಅದು ಜಾಸ್ತಿ ಉದ್ದ ಇರುತ್ತೆ. ಈ ಕುಳ್ಳುಗಿರೋರಿಗೆ ನಾರ್ಮಲ್ ಹೈಟ್ ಇರೋರ್ಗಿಂತ ಉದ್ದ ಇರೋರಿಗೆ ಹೊಟ್ಟೆ ಉದ್ದ ಇರುತ್ತೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಮಗು ಮೇಲ್ಗಡೆ ಬೆಳ್ಕೊಳ್ಳುತ್ತೆ, ಅಂದರೆ ಅದಕ್ಕೆ ಜಾಗ ಸಿಗುತ್ತಲ್ಲ, ಆರಾಮಾಗಿ ಮೇಲ್ಗಡೆ ಬೆಳ್ಕೊಳ್ಳೋದ್ರಿಂದ ಅವ್ರಿಗೆ ಹೊಟ್ಟೆ ಸ್ವಲ್ಪ ಫ್ಲ್ಯಾಟ್ ಆಗಿ ಕಾಣಿಸುತ್ತೆ. ಅಂಥವ್ರಿಗೆ ಎದೆ ಹೊಟ್ಟೆ ಅಂತಾರೆ. ಅವ್ರಿಗೆ 9 ಮಂತ್ಸ್ ಪ್ರೆಗ್ನೆನ್ಸಿ ಆದ್ರೂ 6 ಮಂತ್ಸ್ 7 ಮಂತ್ಸ್ ಥರ ಕಾಣಿಸ್ತಾ ಇರುತ್ತೆ. ಹೊಟ್ಟೆ ಅಷ್ಟು ಕಾಣಿಸಲ್ಲ, ಆದರೆ ಮಗು ಒಳಗಡೆ ಆರೋಗ್ಯವಾಗಿ ಬೆಳೀತಾ ಇರುತ್ತೆ. ಹೊಟ್ಟೆ ಚಿಕ್ಕದಿದೆ, ದೊಡ್ಡದಿದೆ, ಎದೆ ಹೊಟ್ಟೆ, ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬಾಡಿ ಪ್ರಕಾರ ಹೊಟ್ಟೆ ಶೇಪ್ ತಗೊಳ್ತಾ ಹೋಗುತ್ತೆ. ಹಾಗೆ ಮಗು ಒಳಗಡೆ ಹೇಗೆ ಬೆಳೀತಾ ಇರುತ್ತೆ, ಹೇಗೆ ತಿಂಗಳ ಮಗು ವೆಯ್ಟ್ ಗೇನ್ ಆಗುತ್ತೋ ಅದೇ ಥರ ತಿಂಗಳ ನಿಮ್ಮ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಣ್ಣಕ್ಕಿರೋದ್ರಿಂದ ಹೊಟ್ಟೆ ಜಾಸ್ತಿ ಕಾಣಿಸಲ್ಲ, ದಪ್ಪ ಇರೋದ್ರಿಂದ ಸ್ವಲ್ಪ ಹೊಟ್ಟೆ ಜಾಸ್ತಿ ಕಾಣಿಸುತ್ತೆ. ಉದ್ದ ಇರೋದ್ರಿಂದ ಹೊಟ್ಟೆ ಲೆಂತ್ ಉದ್ದ ಇರೋದ್ರಿಂದ ಹೊಟ್ಟೆ ಫ್ಲ್ಯಾಟ್ ಆಗಿ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ನೀವು ಪ್ರೆಗ್ನೆನ್ಸಿ ಅಯ್ಯೋ ನನಗೆ 5 ಮಂತ್ಸ್ ಆಗಿದೆ ಹೊಟ್ಟೆ ಕಾಣಿಸ್ತಿಲ್ಲ ಅಂತ ಎಲ್ಲ ಟೆನ್ಷನ್ ಆಗಬಾರ್ದು. ನಿಮ್ಮ ವೆಯ್ಟ್ ಚೆಕ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿಗಿಂತ ಮುಂಚೆ ನೀವು ಎಷ್ಟು ವೆಯ್ಟ್ ಇದ್ರಿ, 45, 49, 50 kgs ಇದ್ದೀರಾ ಅಂದರೆ ನಿಮಗೆ 5 ಮಂತ್ಸ್ಗೆ ಸ್ವಲ್ಪ ಹೊಟ್ಟೆ ಕಾಣಿಸಾಗಿ ಸ್ಟಾರ್ಟ್ ಆಗೋದು. ಸೊ ಇದು ಕೂಡ ನನ್ನ ಕೇಸಲ್ಲಿ ಹಾಗೇ ಆಗಿತ್ತು. ನಾನು ಪ್ರೆಗ್ನೆಂಟ್ಗಿಂತ ಮುಂಚೆ 46, 47 kgs ಇದ್ದೆ. ಸೊ ನನಗೆ 4 ಮಂತ್ಸ್ 4.5, 5 ಮಂತ್ಸ್ ತಲುಪಿದ್ರೂ ಅಷ್ಟು ಹೊಟ್ಟೆ ಕಾಣಿಸ್ತಾ ಇರಲಿಲ್ಲ. ಅಂದರೆ 5 ಮಂತ್ಸ್ ಕಂಪ್ಲೀಟ್ ಆಗೋ ವರ್ಷಕ್ಕೆ ನನಗೆ ಸ್ವಲ್ಪ ಹೊಟ್ಟೆ ಇಷ್ಟು ಮುಂದೆ ಬಂದಿರೋ ಥರ ಕಾಣಿಸ್ತಿತ್ತು. ಅಲ್ಲಿಂದ ಸ್ವಲ್ಪ ಹೊಟ್ಟೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತು. ಬಟ್ ನನಗೆ 7 ಮಂತ್ಸ್ ಪ್ರೆಗ್ನೆನ್ಸಿ ಆದ್ರೂ ಹೊಟ್ಟೆ ಅಷ್ಟು ಕಾಣಿಸ್ತಿರ್ಲಿಲ್ಲ. ಸೀರೆ ಏನಾದರೂ ಉಟ್ಕೊಂಡ್ರೆ ಹೊಟ್ಟೆ ಕಾಣಿಸ್ತಾನೇ ಇರಲಿಲ್ಲ. ಡ್ರೆಸ್ ಏನಾದರೂ ಹಾಕೊಂಡ್ರೆ ಸ್ವಲ್ಪ ಟೈಟ್ ಡ್ರೆಸ್ಸಸ್ ಹಾಕೊಂಡ್ರೆ ಕಾಣಿಸ್ತಾ ಇತ್ತು. ನನ್ನ ಪ್ರೆಗ್ನೆಂಟ್ ಅಂತ ಯಾರೂ ಹೇಳ್ತಾ ಇಲ್ಲ, 7 ಮಂತ್ಸ್ ಪ್ರೆಗ್ನೆನ್ಸಿ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಹೊಟ್ಟೆ ಒಳಗಡೆ ಮಗು ಆರೋಗ್ಯವಾಗಿ ಬೆಳೀತಾ ಇತ್ತು. ಸೊ ನನಗೂ ಕೂಡ ಕನ್ಫ್ಯೂಸ್ ಆಗಿತ್ತು, ಹೊಟ್ಟೆ ಯಾಕೆ ಕಾಣಿಸ್ತಿಲ್ಲ, ನನಗೆ ಮಗು ವೆಯ್ಟ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಈ ಕನ್ಫ್ಯೂಷನ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕೂಡ ಆಗಿತ್ತು. ಆವಾಗ ನಾನು ಡಾಕ್ಟರ್ನ ಹೇಳಿದಾಗ ಡಾಕ್ಟರ್ ನನಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ನಾವು ವೆಯ್ಟ್ ಕಮ್ಮಿ ಇದ್ದಾಗ ಪ್ರೆಗ್ನೆನ್ಸಿಯಲ್ಲಿ ವೆಯ್ಟ್ ಗೇನ್ ಆಗ್ತೀವಿ, ಹಾಗೆ ಹೊಟ್ಟೆ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಹೊಟ್ಟೆ ಅಷ್ಟು ದಪ್ಪ ಕಾಣಿಸಲ್ಲ. ಸ್ವಲ್ಪ ದಪ್ಪ ಇರೋರ್ಗೂ ಅಷ್ಟೇ, ಕೆಲವೊಂದು ಸತಿ ದಪ್ಪ ಇರೋರಿಗೆ ಇನ್ನೂ ಜಾಸ್ತಿ ಹೊಟ್ಟೆ ಕಾಣಿಸುತ್ತೆ. ಬಟ್ ಅವ್ರು 9 ಮಂತ್ಸ್ ಬರೋಷ್ಟೊತ್ತಿಗೆ ಹೊಟ್ಟೆ ತುಂಬ ದಪ್ಪ ಕಾಣಿಸ್ತಾ ಇರುತ್ತೆ. 5 ಮಂತ್ಸ್ 6 ಮಂತ್ಸ್ಗಷ್ಟು ಹೊಟ್ಟೆ ಕಾಣಿಸ್ತಾ ಇರಲ್ಲ. ಸೊ ಇಷ್ಟು ಡೌಟ್ಸು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಕೆಲವೊಂದು ಸತಿ ಮಗು ಮೇಲೆ ಬೆಳೀತಾ ಇರೋದ್ರಿಂದ ಅದರಿಂದನೂ ಕೂಡ ಹೊಟ್ಟೆ ಕಾಣಿಸಲ್ಲ. ಮೇಲೆ ಬೆಳೆಯೋದು ಅಂದರೆ ಗರ್ಭಕೋಶದ ಮೇಲ್ಗಡೆ ಅಲ್ಲ, ಗರ್ಭಕೋಶನೇ, ಬಟ್ ಹೊಟ್ಟೆ ದೊಡ್ಡದಾಗಿರಬೇಕಾದ್ರೆ ಮಗು ಸ್ವಲ್ಪ ಮೇಲ್ ಬೆಳೀತಾ ಇರೋದ್ರಿಂದ, ಅಂದರೆ ಎದೆಯಿಂದ ಒಂಚೂರು ಕೆಳಗಡೆ ಬೆಳೀತಾ ಇರೋದ್ರಿಂದ ಹೊಟ್ಟೆ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿ ಕಾಣಿಸುತ್ತೆ. ಯಾವಾಗ ಟೆನ್ಷನ್ ಆಗಬೇಕು ನೀವು ಅಂದರೆ ನಿಮ್ಗೇನಾದ್ರು ಪ್ಲಸೆಂಟಾ ಪ್ರೀವಿಯಾ ಇದ್ದರೆ ಅಥವಾ ಶಾರ್ಟ್ ಸರ್ವಿಕ್ಸ್ ಇದ್ದರೆ, ಸರ್ವಿಕ್ಸ್ ಲೆಂತ್ ಜಾಸ್ತಿ ಇದ್ದು ಬೇಗ ಓಪನ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳಿದರೆ, ಈ ಥರ ಕೇಸಸಲ್ಲಿ ನೀವು ಭಯ ಪಡ್ಕೋಬೇಕಾಗುತ್ತೆ. ಹೊಟ್ಟೆ ಶೇಪ್ ನೋಡ್ಕೊಂಡು ನೀವು ಭಯ ಪಡಬೇಡಿ. ಅದು ನಿಮ್ಮ ಬಾಡಿ, ಅಂದರೆ ನಿಮ್ಮ ಬಾಡಿ ಯಾವ ಥರ ಉದ್ದ ಕುಳ್ಳಕ್ಕಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಚಿಕ್ಕ ಹೊಟ್ಟೆ ಇದ್ದರೆ, ದೊಡ್ಡ ಹೊಟ್ಟೆ ಇದ್ದರೆ, ಎದೆ ಹೊಟ್ಟೆ ಇದ್ದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಯಾರು ಅದ್ರ ಬಗ್ಗೆ ಭಯ ಪಡೋದು ಬೇಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.